ನಮಸ್ಕಾರ. ಅದ್ಭುತ ಪರಿವಾರದವರಿಗೆ ಸುಸ್ವಾಗತ. ನಾನು ನಿಮ್ಮ ಕಡೂರು ದತ್ತಾತ್ರೇಯ. ಗುರುವಿನ ಮಹತ್ವವನ್ನ ಹೇಳುವಂಥ ಈ ಶ್ಲೋಕವನ್ನ ನೋಡಿ. ನಾ ಗುರೋರ್ ಅಧಿಕಂ ತತ್ವಂ. ಗುರುವಿಗಿಂತ ಅಧಿಕವಾದಂಥ ದೊಡ್ಡದಾದಂಥ ತತ್ವ ಯಾವುದೂ ಇಲ್ಲ. ನಾ ಗುರೋರ್ ಅಧಿಕಂ ತಪಂ. ಗುರುವನ್ನ ಮೀರಿದಂಥ ಯಾವ ತಪಸ್ಸು ಇಲ್ಲ. ನಾ ಗುರೋರ್ ಅಧಿಕಂ ತತ್ವಂ ನಾ ಗುರೋರ್ ಅಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ. ಯಾವ ತತ್ವ, ಯಾವುದೇ ತತ್ವಜ್ಞಾನ ಅಥವಾ ಯಾವುದೇ ಜ್ಞಾನ ಗುರುವನ್ನ ಬಿಟ್ಟು ಗುರುವನ್ನ ಮೀರಿದಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಗುರುವಿಗೆ ನಾನು ನಮಸ್ಕರಿಸ್ತೀನಿ. ಅಂದ್ರೆ ಸಕಲ ಜ್ಞಾನವನ್ನು ನೀಡುವಂತಹ, ಆತ್ಮೋದ್ಧಾರವನ್ನ ಮಾಡುವಂತಹ ಆ ಸದ್ಗುರು ಏನಿದ್ದಾನೆ ಅವನಿಗೆ ನಮಿಸಿಯೇ ಮುಂದಿನ ಎಲ್ಲದನ್ನೂ ಕೂಡ ಮಾಡಬೇಕಾದಂಥದ್ದು, ನೆನೆಬೇಕಾದಂಥದ್ದು ಅಂತ ಹೇಳಿ ಈ ಶ್ಲೋಕದ ಅರ್ಥ. ಶ್ರೀಯುತರಾದ DS ಸೋಮಶೇಖರ್ ಪುರಾಣಿ ತೀರ್ಥಹಳ್ಳಿ, ಮೂಲತಃ ಸಖರಾಯ ಪಟ್ಟಣದವರೇ ಆದ ಇವರು ಗುರುನಾಥರೊಂದಿಗಿನ ಆಧ್ಯಾತ್ಮಿಕ ವಿಚಾರಧಾರೆಗಳ ಸರಣಿಗಳನ್ನು ಮುಂದುವರೆಸುತ್ತಾರೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಗಳು ಎಲ್ಲೂ ಹೋಗಿಲ್ಲ. ಅವರನ್ನ ಆತ್ಯಂತಿಕವಾದಂಥ ಭಕ್ತಿಯಿಂದ ಅವರನ್ನು ನೆನೆದಾಗ ಅವರು ಬೇರೆ ಬೇರೆ ರೂಪದಲ್ಲಿ ನಮ್ಮ ಸಂವೇದನೆಗೆ ಅವರು ಬರ್ತಾರೆ. ನಾನು ಸಚ್ಚಿ ಇದನ್ನು ತುಂಬ ಸರಿ ನಾವು ಮಾತಾಡ್ಕೊಂಡಿದ್ದೀವಿ. ನಮ್ಮ ಸಂವೇದನೆಯ ಮಟ್ಟ ಏನು, ಗುರುಗಳನ್ನು ನಾವು ಯಾವ ರೀತಿಯಾಗಿ ಪರಿಭಾವಿಸ್ತೀವಿ ಅಂತ ಅನ್ನೋದ್ರ ಮೇಲೆ ಗುರುನಾಥರು ನಮಗೆ ಕಾಣಿಸ್ಕೊಳ್ತಾರೆ, ನಮ್ಮ ಸಂವೇದನೆಗೆ ಬರ್ತಾರೆ. ಬದುಕಿದ್ದಾಗ, ಗುರುಗಳು ಇದ್ದಾಗ, ಈ ಭೂಮಿ ಮೇಲೆ ನಡೆದಾಡ್ತಾ ಇದ್ದಾಗ ಒಂದಿನ, ಮೊನ್ನೆ ಒಂಚೂರು ಹೇಳಿದೆ ಸಚ್ಚಿಗೆ, ಅದನ್ನೊಂಚೂರು ಮುಂದುವರಿಸ್ಬಿಡ್ತೀನಿ. ಜೊತೆಯಲ್ಲಿ ಕೂತ್ಕೊಂಡಿದ್ದು ಗುರುಗಳು ನನ್ನ ಹೆಗಲ ಮೇಲೆ ಕೈ ಹಾಕಿದರು. ನಿನ್ನ ವ್ಯವಹಾರ ಎಲ್ಲ ಕರೆಕ್ಟಿದೆ ಕಣಯ್ಯ ಅಂತಂದು, ಏನೋ ಒಂದು 4,000 ವ್ಯತ್ಯಾಸ ಕಾಣ್ತಾ ಇದೆಯಲ್ಲಯ್ಯ ಅಂತಂದರು. ಆಮೇಲೆ 4,000 ವ್ಯತ್ಯಾಸನ ಗುರುಗಳೇ ಏನು, ನಾನು ಯಾರಿಗಾರು ಕೊಡಬೇಕು ಅಥವಾ ನನಗೆ ಯಾರು ಕೊಡಬೇಕು ಅನ್ನ. ನನಗೆ ಅವೆಲ್ಲ ಗೊತ್ತಿಲ್ಲ ಕಣ, ಎಲ್ಲ ನಾನೇ ಹೇಳೋದಾದರೆ ನೀನು ಏನು ಯೋಚನೆ ಮಾಡೋದು ಅಂತ. ಸ್ವಲ್ಪ ತಲೆ ಕೆಲಸ ಕೊಡೋದು, ನೀನು ಯೋಚನೆ ಮಾಡಯ್ಯ. ನೀನು, ನಾನು ಹೇಳಿದ್ದೀನಪ್ಪ, ನನಗೆ ತಲೆ ಕೆಟ್ಟು ಹೋಗ್ಬಿಡ್ತು. ಈಗ ನನಗೆ ಯಾರೋ ಕೊಡಬೇಕಾದಂಥದ್ದು 4,000 ಇದ್ದರೆ ಬರದೇ ಹೋದರೂ ಪರವಾಗಿಲ್ಲ, ಆಯಿತಾ. ಈಗ ನಾನು ಕೊಡಬೇಕಾದಂಥದ್ದಿದ್ದು ಅವ್ನು ನೋಡಿ ಕೊಡಬೇಕು, ಕೊಡ್ತಾ ಇಲ್ಲ ಅಂತ ಅವ್ರು ಅಂದ್ಕೊಂಡು ನಾನು ಕೇಳದೆ ಹೋಗಿಬಿಟ್ರೆ ಎಷ್ಟು ಮಟ್ಟಿನ ಹಿಂಸೆ ಅವರು ಅನುಭವಿಸ್ತಾರೆ, ನಾವು ಮರ್ತು ಬಿಟ್ಟಿದ್ರೆ. ಮತ್ತು ಯಾವ ಥರ ನನ್ನನ್ನು ಭಾವಿಸಿಯವರು ಅವರು. ಇದು ನನಗೆ ಭಾಳ ಕಾಡುಬಿಡ್ತಿತ್ತು. ಯೋಚನೆ ಮಾಡ್ತಾಳೆ, ಏನು ಇದು ಗುರುಗಳು ಹಿಂಗೆ ಹೇಳಿಬಿಟ್ರಲ್ಲ, ಯಾವ್ದು 4,000 ಯಾವ್ದು 4,000 ಇದು ಅಂಥೇಳಿ ಅಂತ. ತೀರ್ಥಹಳ್ಳಿನಲ್ಲಿ ಒಂದು ಮನೆಯಲ್ಲಿ ಬಾಡಿಗೆಗಿದ್ದೆ ನಾನು. ಆ ಮನೇನ ಖಾಲಿ ಮಾಡುವಾಗ ಆ ಮನೆಗೆ ಅಡ್ವಾನ್ಸ್ 4,000 ರೂಪಾಯಿ ಕೊಟ್ಟಿದ್ದೆ. ನಾನು ಖಾಲಿ ಮಾಡುವಾಗ ಆ ಮನೆಯ ಯಜಮಾನರು ಅವರೇನು ಮಾಡಿದ್ದಾರೆ, ಚೆಕ್ 4,000 ರೂಪಾಯಿ ಕೊಟ್ಟಿದ್ದಾರೆ. ನಾನು ಅದನ್ನು ಇಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಯಾವುದೋ ಆತ್ರದಲ್ಲೋ ಇನ್ನೆಂಥದೋ ತರಾತುರಿನಲ್ಲೋ ನಾ ಇದ್ದಾಗ ತೊಗೊಂಬಂದು ಮತ್ತೆ 4,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. ನಾನು ಡೈರಿನಲ್ಲಿ ಬರೆದಿದ್ದೀನಿ, ಶಿವರಾಮ್ ಉಪಾಧ್ಯರು 4,000 ರೂಪಾಯಿಗೆ ಚೆಕ್ ಕೊಟ್ಟಿದ್ದಾರೆ, 4,000 ರೂಪಾಯಿ ನಗದು ಕೊಟ್ಟಿದ್ದಾರೆ, ಎರಡರಲ್ಲಿ ಒಂದನ್ನು ಹಿಂದಿರುಗಿಸಬೇಕಾಗಿದೆ ಅಂತ ಬರೆದಿಟ್ಟಿದ್ದೀನಿ. ಆದರೆ ಯಾಕೆ ಮರೆತನೋ ಎಂಥದೋ ಗೊತ್ತಿಲ್ಲ ನನಗೆ. ಅವರು ನಾನು ಕೇಳಿಲ್ಲ, ಯಾರೂ ಕೇಳಿಲ್ಲ, ಆಯಿತಾ. ನಾನು ಹಳೆ ಡೈರಿಗಳನ್ನೆಲ್ಲ ತೆಗೆದು ಇದು ಮಾಡ್ತಾ ಇರುವಾಗ ಇದು ಗುರುಗಳು ಹೇಳಿದ್ದು 2006 2007 2000
2007 ಇರ್ಬೋದು ಅಂತ ಕಾಣುತ್ತೆ. ಆ ಟೈಮ್ನಲ್ಲಿ ಹೇಳಿದಂಥದ್ದು. ನಾನು ಇದನ್ನು ಹುಡುಕಿದಂಥದ್ದು 2013ರಲ್ಲಿ ನಂಗೆ ಇದು ಸಿಕ್ಕಿದಂಥದ್ದು. 5-6 ವರ್ಷ ಆಗಿದೆ. ಆ ಡೈರಿ ತೆಗೆದು ನೋಡ್ತೀನಿ, ಏನೋ ಇದು ಮಾಡ್ತಾ ಇದ್ದಾಗ ಈ ಥರ ಇಲ್ಲಿ ಬರ್ತಿದ್ದೀನಿ. ಓಹೋ, ಗುರುಗಳು ಇದನ್ನೇ ಹೇಳಿದಂಥದ್ದು ಅಂತೇಳಿ ಅಂತ ನನಗೊಂದು ಸರಿ ಜಗ್ ಅಂತಂದ್ಬಿಡ್ತು. ಆಮೇಲೆ ನಾನು ಅವ್ರ ಮನೆಗೆ 4,000 ರೂಪಾಯಿ ಕ್ಯಾಶ್ನ ತೊಗೊಂಡು ಹೋಗಿ ಅವ್ರಿಗೆ ಕೊಡೋದಕ್ಕೆ ಹೋದೆ. ಅವ್ರ ಮಕ್ಕಳೆಲ್ಲ ನಮ್ಮ ಸ್ಟೂಡೆಂಟ್ಸು. ಅಷ್ಟೊತ್ತಿಗೆ ಅವ್ರು ಶಿವರಾಮ್ ಒಡ್ಪುರು ಹೊರಟೋಗ್ಬಿಟ್ಟಿದ್ರು, ಉಪಾಧ್ಯರು ಹೊರಟೋಗ್ಬಿಟ್ಟಿದ್ರು. ಅವರ ಶ್ರೀಮತಿಯವರು ಇರಲಿಲ್ಲ, ಅವರ ಮಕ್ಕಳಿದ್ದರು. ನಾನಿದ್ದೋನು, ನೋಡಿ ಹಿಂದೆ ಈ ಥರದ್ದೇನೋ ಒಂದು ಘಟನೆ ನಡೆದಿದೆ, ನಿಮ್ಮ ತಂದೆ ನಂಗೆ ಚೆಕ್ನೂ ಕೊಟ್ಟಿದ್ದರು ಮತ್ತು ಕ್ಯಾಶ್ನೂ ಕೊಟ್ಬಿಟ್ಟು ನಾನು ಅದರಲ್ಲಿ ಒಂದನ್ನು ವಾಪಸ್ ಕೊಡದೆ ಮರ್ತು ಬಿಟ್ಟಿದ್ದೀನಿ, ಇದನ್ನು ದಯವಿಟ್ಟು ತೊಗೊಳ್ಳಿ ಅಂತ 4,000 ರೂಪಾಯಿ ಕ್ಯಾಶ್ ಕೊಡೋದಕ್ಕೆ ಹೋದೆ. ಅವ್ರು ಏನು ಮಾಡಿದ್ರು ಅವ್ರು ತೊಗೊಳ್ತಾ ಇಲ್ಲ. ಅವರು, ಸರ್ ಏನು ಹೇಳ್ತಾ ಇದ್ದೀರಿ ನೀವು, ನಮ್ಮಪ್ಪ ಲೆಕ್ಕಾಚಾರದಲ್ಲಿ ಭಾಳ ಬಿಗಿ, ಯಾವುದನ್ನು ಅವ್ರು ಮರೆಯೋದಿಲ್ಲ, ಅವರು ಮರ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್, ಇದಿಲ್ಲ, ಇದು ಪರವಾಗಿಲ್ಲ. ಇಲ್ಲಮ್ಮ, ಇದು ಹೌದು, ಇದು ದಯವಿಟ್ಟು ತೊಗೊಳ್ಳಿ ಇದನ್ನು ಅಂಥೇಳಿ ಅಂತ ಅವ್ರಿಗೆ ಕೊಟ್ಟು ಬಂದೆ. ಅವ್ರಿಗೆ, ಸರ್ ಈ ಥರನೂ ಎಲ್ಲ ಉಂಟೆ ಪ್ರಪಂಚದಲ್ಲಿ, ಈ ಥರದನ್ನೆಲ್ಲ ಎಲ್ಲ ಇದೆಯೇ ಅಂತನ್ನುವಂಥದ್ದು ಗುರುಗಳಿಗೆ ಗೊತ್ತಿರೋವಂಥದ್ದು. ನನಗೇನು ಗೊತ್ತು ನೋಡಿ, ಗುರುಗಳು ಈ ಥರವಾದಂಥ ಒಂದು ಸಂದರ್ಭನ ಅವರು ನೆನಪಿಸಿದರು. ಆದ್ದರಿಂದ ನನಗಿದು ಸಾಧ್ಯ ಆಯಿತು ಅಂಥೇಳಿ ಅಂತ. ಆದ್ದರಿಂದ ಗುರುಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಇದತ್ತಣ್ಣ, ಆಯಿತಾ. ಇಂಥ ಪ್ರಭುವ ಕಾಣೇನೋ ಜಗದೋಳು, ಇಂಥ ಪ್ರಭುವ ಕಾಣೇನೋ ಅಂಥೇಳಿ ಅಂತ ಪುರಂದರದಾಸರು ಮಹಾವಿಷ್ಣುವಿನ ಬಗ್ಗೆ ಹೇಳ್ತಾರಲ್ಲ. ನಮ್ಮಗಳ ಅನುಭವದಲ್ಲಿ ಇಂಥ ಗುರುವನ್ನು ನಾವು ಕಂಡಿಲ್ಲ. ಈ ಗುರು ಬೇರೆ ಗುರುಗಳನ್ನು ತೋರಿಸಿದಂಥವ್ರು. ಕಬೀರರದ್ದು ಒಂದು ಮಾತಿದೆ, ಏಕಕಾಲಕ್ಕೆ ಗುರು ಮತ್ತು ದೇವರು ಇಬ್ಬರು ಪ್ರತ್ಯಕ್ಷರಾದರೆ ನೀನು ಯಾರಿಗೆ ನಮಸ್ಕಾರ ಮಾಡ್ತೀಯ ಅಂತ ಕೇಳಿದರೆ ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆಂದರೆ ಆ ದೇವರನ್ನು ತೋರಿಸಿದಂಥವನೇ ಗುರು ಅಂಥೇಳಿ ಅಂಥ ಸದ್ಗುರುಗಳು ಅವರ ಕೃಪೆಯಿಂದ ನಮ್ಮ ಊರಿನಲ್ಲಿ ಎಲ್ಲ ಸತ್ಕಾರ್ಯಗಳು ಸಾಂಗವಾಗಿ ನಡೀತಾ ಇದೆ. ಇವತ್ತಿನ ದಿನ ಸಕರಾಯಪಟ್ಟಣ ಅಂತ ಹೇಳಿದರೆ ಹಿಂದೆ 2 ರೀತಿಯಲ್ಲಿ ಗುರುತಿಸ್ತಾಯಿದ್ರು. ಒಂದು ಅಯ್ಯನಕೆರೆ, ಸಕರಾಯಪಟ್ಟಣ ಅಂತ ಹೇಳಿದ ತಕ್ಷಣವೇ ನಮ್ಮ ಇಡೀ ರಾಜ್ಯಕ್ಕೆ 3ನೇ ದೊಡ್ಡ ಕೆರೆ ಅದು. ಅದರ ಐತಿಹ್ಯ ಬೇಕಾದಷ್ಟಿದೆ. 2ನೇದು ರಂಗನಾಥ, ಆಯಿತಾ. ಇಲ್ಲಿ ನಡೆಯುವಂಥ ಬಹಳ ದೊಡ್ಡ ಉತ್ಸವಗಳು, ಜಾತ್ರೆ, ಇವುಗಳೆಲ್ಲದಕ್ಕೂ ಕೂಡ ಇವತ್ತಿನ ದಿನ ನಮ್ಮ ಸ್ನೇಹಿತ ಸಚ್ಚಿದಾನಂದ ಅದರೆಲ್ಲ ಜವಾಬ್ದಾರಿಗಳನ್ನು ತಗೊಂಡು ತುಂಬ ಅದ್ಭುತವಾಗಿ ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ, ಆಯಿತಾ. ಆದರೆ ಸಕರಾಯಪಟ್ಟಣ ಅಂತನ್ನುವಾಗ ಇವತ್ತಿನ ದಿನ ನೀವು ಇಡೀ ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋಗಿ, ಓ ಗುರುನಾಥರ ಊರಲ್ವ ಅದು ಅವಧೂತರ ಊರಲ್ವ, ಸಕರಾಯಪಟ್ಟಣದ ಅವಧೂತರ ಊರಲ್ವ, ನೀವು ನೋಡಿದ್ದೀರ ಅವರನ್ನು, ಆಯಿತಾ. ಈ ರೀತಿಯಾಗಿ ಜನಗಳು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಗುರುನಾಥರ ದರ್ಶನಕ್ಕಾಗಿ ಅವರು ವೇದಿಕೆಗೆ ಬರುವಂಥವ್ರು ಸಾವಿರಾರು ಜನಗಳು ಇದೆ ಎಲ್ಲದಕ್ಕೂ ಕೂಡ. ಅವರು ಬಾಳಿ ಬದುಕಿ ಹರಸಿ ಹೋದಂಥ ಈ ಊರಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು ಅಂತನ್ನುವಂಥದ್ದೇ ನಮ್ಮ ಸುಕೃತ. ನಮ್ಮ ಜೀವಮಾನದಲ್ಲಿ ಅವರ ಸಾನ್ನಿಧ್ಯ ದೊರೆತಂಥದ್ದು, ಅವರ ಪ್ರೀತಿ ದೊರೆತಂಥದ್ದು, ಅವರ ಆಶೀರ್ವಾದ ದೊರೆತಂಥದ್ದು, ಇದು ಎಷ್ಟು ಜನ್ಮದ ಸುಕೃತವೋ ಪುಣ್ಯವೋ ಇದು ಗೊತ್ತಿಲ್ಲ. ಇಂಥ ಸ್ನೇಹ ಮತ್ತೆ ಸಿಗುತ್ತೇನೆಯ, ಇಂಥ ಸ್ನೇಹ ಮತ್ತೆ ಸಿಗುತ್ತೇನೆಯ ಅನ್ನೋರು ಗುರುಗಳು. ಅಂಥ ಸ್ನೇಹ, ಅಂಥ ಸದ್ಗುರುಗಳ ಸ್ನೇಹ. ಗುರುಗಳು ಹೇಳೋರು, ಸ್ನೇಹಿತ ಅಂತಂದ್ರು ಒಂದೇ, ಗುರು ಅಂತಂದ್ರು ಒಂದೇ, ನೆಂಟ ಅಂತಂದ್ರು ಒಂದೇ ಕಣಯ್ಯ. ನಂಟಿದ್ರಲ್ವೇನೆಯ ನೆಂಟಸ್ತಿಗೆ ಇರುವಂಥದ್ದು. ಎಲ್ಲಿ ನಂಟಿರುತ್ತೆಯ, ಒಂದೇ ತನ ಇದ್ದಾಗಲ್ವೇನೆಯ ನಂಟಿರುವಂಥದ್ದು. ಸ್ನೇಹಿತ ಅಂದರೆ ಯಾರಯ್ಯ, ಅಂತಂಗ ಹಂಚಿಗಳು ಅಂತವನಲ್ವೇನಯ್ಯ. ಗುರು ಯಾರಯ್ಯ, ನೀನೇ ಅವನನ್ನು ಗುರುವಾದಾಗ, ಅವನೇ ನೀನು ಗುರುವಾಗಿ ಭಾವಿಸಿದಾಗ ಇವೆಲ್ಲ ಒಂದೇ ಅಲ್ವೇನಯ್ಯ ಅಂತ ಹೇಳ್ತಾಯಿದ್ರು. ಹಾಗಾಗಿ ಗುರುವಿನ ಸ್ವರೂಪ, ಗುರುವಿನ ರೀತಿ, ಗುರುವಿನ ಶಕ್ತಿ, ಸಾಮರ್ಥ್ಯ, ಚೈತನ್ಯ ಇಂಥವುಗಳ ಬಗ್ಗೆ ಮತ್ತೆ ಚಿಂತನೆಗೆ ಗುರುಗಳು ಅವರನ್ನು ಕಂಡಂಥವ್ರಿಗೆ
ಅವರು ಯಾರನ್ನು ಪ್ರೇರೇಪಿಸ್ತಾರೆ ಅವ್ರನ್ನ ಅದಕ್ಕೆ ಮತ್ತೆ ಹಚ್ಚುತ್ತಾರೆ ಅಂತ ಹೇಳಿ ನಾನು ಹೇಳ್ತಾ ಆ ಸದ್ಗುರುಗಳಿಗೆ ಚಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ಡಿವೈನ್ ಅಡ್ವೆಂಚರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಮರೆಯದೆ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.